ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವು ಅಂದ್ಕೊಂಡಿರೋಂಥ ಕೆಲಸ. ಈಗ ನೀವು ಯಾವುದೇ ಕೆಲಸ ಅಂದ್ಕೊಂಡಿರ್ಬೋದು ಮನಸ್ಸಲ್ಲಿ, ಆ ಕೆಲಸಗಳು ಈಗ ಆಗಲಿಕ್ಕೆ ಅಡೆತಡೆಗಳಿರ್ಬೋದು ಅಥವಾ ತುಂಬ ಸಮಸ್ಯೆಗಳು ಬರ್ತಿರುತ್ತೆ. ಅದು ಯಾಕೆ ಬರ್ತಿರುತ್ತೆ ಅಥವಾ ನೀವು ಅಂದ್ಕೊಂಡಿರೋಂಥ ಕೆಲಸ ಆಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಬಗ್ಗೆ ರಿಲೇಟೆಡ್ ಆಗಿ ಇದು ಒಂದು ರೀಡಿಂಗ್ ಇರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಯಾವ ಕೆಲಸ ಆಗಬೇಕಾಗಿದೆ, ನೀವು ಇಷ್ಟಪಟ್ಟಂಥ ಕೆಲಸ ಯಾವುದೇ ಆಗಿರ್ಬೋದು. ಇಲ್ಲಿ ಕೆಲಸ ಅಂತ ಹೇಳಿದಾಗ ನೀವು ಮಾಡೋಂಥ ಜಾಬ್ ಇರ್ಬೋದು, ಕೆರಿಯರ್ ಆಗಿರ್ಬೋದು, ಮನಿ ವಿಷಯದಲ್ಲಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು. ಓಕೆ, ಎನಿಥಿಂಗ್ ನಿಮಗೇನು ಆಗಬೇಕಾಗಿದೆ ಕೆಲಸ, ಅದ್ರ ಬಗ್ಗೆ ಥಿಂಕ್ ಮಾಡಿ. ಆ್ಯಂಡ್ ಅದೇನಾಗತ್ತೆ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಎಸ್. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಮೈಂಡಲ್ಲಿ ಇವಾಗ ಏನು ಅನ್ಸತ್ತೆ ಅದನ್ನ ಥಿಂಕ್ ಮಾಡಿ. ಓಕೆ, ಇಲ್ಲಿ ನೀವು ಅನ್ಕೊಂಡಿರೋಂಥ ಕೆಲಸದಲ್ಲಿ ತುಂಬಾನೇ ಸ್ಲೋ ಆಗ್ತಿದೆ ಕೆಲಸ. ಇಲ್ಲಿ ಮನಿ ವಿಷಯದಲ್ಲಾಗಿರ್ಬೋದು, ಅಥವಾ ಮನೆ ಕಟ್ಟುವಂಥ ವಿಷಯದಲ್ಲಾಗಿರ್ಬೋದು, ಅಥವಾ ಇಲ್ಲಿ ತುಂಬ ಜನ ಜಾಬ್ ರಿಲೇಟೆಡಲ್ಲೂ ನೀವು ಮನಸ್ಸಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಜಾಬ್ ಚೇಂಜ್ ಮಾಡಬೇಕಂತ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೀರಾ, ಬಟ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಭಯ ಇದೆ, ಈ ಜಾಬ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಜಾಬ್ ನನಗೆ ಸಿಗುತ್ತೋ ಇಲ್ವೋ, ಆ ಥರ ನೀವಿಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಅಥವಾ ನೆಕ್ಸ್ಟ್ ನಿಮಗೆ ಸಿಗೋವಂಥ ಜಾಬ್ ನಿಮಗೆ ಸೂಟ್ ಆಗುತ್ತೋ ಇಲ್ವೋ, ಅಥವಾ ಸಮಥಿಂಗ್ ಜಾಬ್ ರಿಲೇಟೆಡಲ್ಲಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಥವಾ ಯೋಚನೆ ಮಾಡ್ತಿದ್ದೀರಾ, ಅಥವಾ ಈಗಿರೋ ಜಾಬ್ನ ನೀವು ಮನಸ್ಫೂರ್ತಿಯಾಗಿ ಮಾಡ್ತಾ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈಗಿರೋಂಥ ಜಾಬಲ್ಲಿ ನಿಮಗೆ ಅಷ್ಟು ಮನಸ್ಫೂರ್ತಿಯಾಗಿ ಇಷ್ಟ ಇಲ್ಲ, ಬಟ್ ಎಲ್ಲೋ ಒಂದು ಕಡೆ ಚೇಂಜ್ ಮಾಡಲಿಕ್ಕೂ ಕೂಡ ಭಯ ಪಡ್ತಾ ಇದ್ದೀರಾ. ಚೇಂಜ್ ಮಾಡಿದರೆ ಎಲ್ಲಿ ಮುಂದೆ ಫ್ಯೂಚರ್ ಏನು ಲೈಫಲ್ಲಿ ಬದಲಾವಣೆಗಳಾಗ್ಬಿಡುತ್ತೋ ಹೇಗೆ ಅಂತ ಹೇಳ್ಬಿಟ್ಟು ನೀವು ಅದನ್ನು ಭಯ ಪಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಇಲ್ಲಿ ಕೆಲವೊಬ್ರು ರಿಲೇಷನ್ಶಿಪ್ಪಲ್ಲಿ ತುಂಬಾ ಸಫರ್ ಪಡ್ತಾ ಇದ್ದೀರಾ. ಓಕೆ, ತುಂಬ ವರ್ಷದಿಂದನೂ ತುಂಬಾ ಏನು ನಿಮ್ಮ ಪಾರ್ಟ್ನರಿಂದ ಆಗಿರ್ಬೋದು, ಅಥವಾ ಕೆಲವೊಂದು ಸಂಬಂಧಗಳಲ್ಲಿ ತುಂಬಾ ನೋವು ತಿಂತಾ ಇದ್ದೀರಾ. ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕೆಲವೊಬ್ರು. ಸೊ ತುಂಬಾ ನೋವು ತಿಂತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ವಿಷಯದಲ್ಲಿ ನೀವು ಓಕೆ ದೇವ್ರ ಹತ್ರ ಪ್ರೇ ಮಾಡ್ತಿರ್ಬೋದು, ಅಥವಾ ಹರಕೆಗಳನ್ನ ಮಾಡ್ಕೊಂಡಿರ್ಬೋದು. ಓಕೆ, ಸಂಬಂಧದಲ್ಲಿ ಏನಾದರೂ ಒಂದು ಬದಲಾವಣೆಗಳು ಆಗಲಿ ಅಂತೇಳಿ. ಬಟ್ ಎಲ್ಲೋ ಒಂದು ಕಡೆ ನೀವು ಅಂದ್ಕೊಂಡಿರೋಂಥ ರೀತಿಯಲ್ಲಿ ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ ಇಲ್ಲ. ಇಲ್ಲಿ ನೀವು ಅಂದ್ಕೊಳ್ತಿರೋದೇ ಒಂದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗ್ತಿರೋದೇ ಇನ್ನೊಂದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ರು ಲೈಫಲ್ಲಿ ನಿಮ್ಮ ಪಾರ್ಟ್ನರಿಗೆ ಆಲ್ರೆಡಿ ಎಂಗೇಜ್ಮೆಂಟ್, ಮದುವೆ ಫಿಕ್ಸ್ ಆಗಿರುವಂಥದ್ದು, ಅಥವಾ ಮದುವೆ ವಿಷಯದಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮದುವೆ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರುವಂಥದ್ದು ಇರ್ಬೋದು, ಕಿರಿಕಿರಿ ಆಗ್ತಿರುವಂಥದ್ದು ಆಗಿರ್ಬೋದು. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಪ್ತಾ ಇಲ್ಲ, ಸಮಥಿಂಗ್ ಇಶ್ಯೂಸ್ನ ನೋಡ್ತಾ ಇದ್ದೀರಾ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕ್ಯಾಸ್ಟ್ ಇಶ್ಯೂಸ್ ಕೂಡ ಇದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ನಿಮ್ಮ ಮನೇಲಿ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಮನೇಲಿ ಇರ್ಬೋದು, ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಅವರಿಲ್ಲಿ ಈ ಮದುವೆನೇ ಬೇಡ, ಅಥವಾ ಈ ಹುಡುಗಿ ಅಥವಾ ಈ ಹುಡುಗನೇ ಬೇಡ ಅಂತ ಹೇಳಿ ಅಂದರೆ ಆ ಥರ ಒಪ್ಕೊಳ್ತಾ ಇಲ್ಲ, ಅಥವಾ ಬೇಡ ಅಂತ ಹೇಳ್ತಿರುವಂಥದ್ದು. ಓಕೆ, ಸಮಥಿಂಗ್ ಓಲ್ಡ್ ಪ್ಯಾಟ್ರನ್ಸ್ ರಿಪೀಟ್ ಆಗ್ತಿರುವಂಥದ್ದು. ರಿಲೇಷನ್ಶಿಪ್ಪಲ್ಲೇ ತುಂಬ ಜನ ನೋವು ತಿಂದಿದ್ದೀರಾ ಅಂತ ಹೇಳಿ ಕಾಣಿಸ್ತಿದೆ. ಅಂದರೆ ಒಂದು ಆಗ್ತಿದ್ದಂಗೆ ಇನ್ನೊಂದು ಆಗ್ತಿದ್ದಂಗೆ ಮತ್ತೊಂದು, ಆ ಥರ ಪ್ರಾಬ್ಲಮ್ ಇಲ್ಲಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಪ್ರಾಬ್ಲಮ್ಸಿಗೆ ಎಂಡ್ ಅಂತಲೇ ಇಲ್ಲಿ ಕಾಣಿಸ್ತಾ ಇಲ್ಲ, ಆ ಥರ ಕಾಣ್ತಾ ಇದೆ ಇಲ್ಲಿ. ಓಕೆ, ಇದೆಲ್ಲದೂ ಕೂಡ ಎಂಡ್ ಆಗತ್ತಾ ನೀವು ಅಂದ್ಕೊಂಡಿರೋಂಥ ಇಷ್ಟಾರ್ಥಗಳು. ಇಲ್ಲಿ ಕೆಲವೊಬ್ರು ಓಕೆ ದೇವ್ರ ಹತ್ರ ತುಂಬ ಬೇಡಿಕೆಗಳನ್ನ ಇಟ್ಟಿದ್ದೀರಾ.
ಮನೆ ಕಟ್ಟೋ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ. ಓಕೆ, ದೇವ್ರ ಹತ್ರ ತುಂಬ ಬೇಡಿಕೆನ ಇಟ್ಟಿದ್ದೀರಾ ಅಥವಾ ಪ್ರೇ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಿದ್ದೀರಾ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದೀರಾ. ಬಟ್ ಆದರೂ ಕೂಡ ನಿಮಗೆ ದೇವ್ರ ಕೈ ಹಿಡಿತಿಲ್ಲ ಅಂತೇಳಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇದ್ದೀರಾ. ಡೋಂಟ್ ವರಿ ಡಿಯರ್ಸ್, ನಿಮ್ಮ ಕಷ್ಟ ಕಾಲಗಳು, ಈಗ ನೀವೇನು ಕಷ್ಟ ಅನುಭವಿಸ್ತಾ ಇದ್ದೀರಾ ಆ ಕಷ್ಟ ಕಾಲಗಳಿಗೆಲ್ಲ ಕೊನೆ ಅನ್ನೋದು ಬರ್ತಿದೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥ ದಿನಗಳು ಹತ್ರ ಬರ್ತಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ನೋಡಿ ಇಲ್ಲಿ ಇಷ್ಟೊತ್ತು ಏನು ಡ್ರಾಪ್ಸ್ ಬೀಳ್ತಿತ್ತು ಅದೆಲ್ಲ ಸಪ್ರೇಟ್ ಆಗ್ತಿತ್ತು, ಇವಾಗೆಲ್ಲ ಒಂದು ಆಗ್ತಿರುವಂಥದ್ದು ನೋಡಿ, ಅಬ್ಸರ್ವ್ ಮಾಡ್ಬೋದು ನೀವು. ಕಾಣಿಸ್ತಿದೆ ಅನ್ಕೊಳ್ತೀನಿ, ಐ ಥಿಂಕ್. ಓಕೆ, ಸೊ ಎಲ್ಲ ಡ್ರಾಪ್ಸ್ಗಳು ಒಂದಾಗ್ತಿರುವಂಥದ್ದು. ಈಗ ನಿಮ್ಮ ಇಷ್ಟಾರ್ಥಗಳು, ನೀವೇನು ಪ್ರಾಬ್ಲಮ್ಸ್, ಇಷ್ಟು ವರ್ಷದಿಂದ ಪ್ರಾಬ್ಲಮ್ಸ್ನ ನೋಡ್ತಿದ್ರಿ, ದೇವ್ರ ಹತ್ರ ಬೇಡಿಕೆನ ಇಡ್ತಾ ಇದ್ರಿ ಆ್ಯಂಡ್ ಪ್ರೇ ಮಾಡ್ತಾ ಇದ್ರಿ, ಅದೆಲ್ಲದು ಎಲ್ಲೋ ಒಂದು ಕಡೆ ನಿಮಗೆ ಕೈ ಹಿಡಿತಾ ಇದೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ದೇವರು ನಿಮ್ಮನ್ನ ಕೈ ಹಿಡಿತಿದ್ದಾರೆ ಅಂತ ಇಲ್ಲಿ ಒಂದು ಎನರ್ಜಿ ಬರ್ತಾ ಇದೆ, ಪಾಸಿಟಿವ್ ಎನರ್ಜಿ ಬರ್ತಿದೆ. ಇಲ್ಲಿ ನಿಮ್ಮಲ್ಲೂ ಕೂಡ ಆ ಪಾಸಿಟಿವ್ ಚೇಂಜಸ್ನ ನೋಡ್ತಾ ಇದ್ದೀರಾ. ಓಕೆ, ನೀವು ಯಾರಿಗೆ ಸಾಲ ಅಂತ ಹೇಳಿ ಕೊಟ್ಟಿದ್ರಿ ಆ ದುಡ್ಡು ನಿಮಗೆ ವಾಪಸ್ ಬರುವಂಥದ್ದು. ತುಂಬಾ ದಿನದಿಂದ ಅವ್ರು ನಿಮಗೆ ಆಟ ಆಡಿಸ್ತಾ ಇದ್ದಾರೆ, ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇರುವಂಥದ್ದು. ಅಥವಾ ರಿಲೇಶನ್ಶಿಪ್ ಅಲ್ಲಿ ಕಮಿಟ್ಮೆಂಟ್ ಕೊಡ್ತೀನಿ ಅಂತೇಳಿ ಆಟ ಆಡಿಸ್ತಿರುವಂಥದ್ದು. ನಿಮಗೆ ಇಲ್ಲಿ ತುಂಬಾ ಜನ ನಿಮಗೆ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅದೆಲ್ಲದರ ಫಲ ಅವರು ಇಲ್ಲಿ ನಿಮ್ಮ ಹತ್ರ ಅವ್ರು ರಿಟರ್ನ್ ಬಂದು ನಿಮಗೆ ಕ್ಷಮೆ ಕೇಳುವಂಥದ್ದು, ಅದೆಲ್ಲ ಇಲ್ಲಿ ಆಗುವಂಥ ಚಾನ್ಸಸ್ ಕಾಣಿಸ್ತಿದೆ. ಸಮಥಿಂಗ್ ನಿಮ್ಮ ಒಂದು ಬೇಡಿಕೆ ಏನಿದೆ ಅದೆಲ್ಲದೂ ಕೂಡ ಈಡೇರುವಂಥ ದಿನಗಳು ಹತ್ರ ಇದೆ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ ನೋಡ್ತಾ ಇರೋರ ರಾಶಿ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ರಾಶಿ ಆಗಿರ್ಬೋದು, ಧನಸ್ಸು, ವೃಶ್ಚಿಕ, ಕನ್ಯಾ, ಮೀನರಾಶಿ, ವೃಷಭ ರಾಶಿ, ಮೇಷ, ಸಿಂಹ, ಕರ್ಕಾಟಕ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕೆಲವೊಂದು ಸಂಬಂಧಗಳು ನಿಮ್ಮಿಂದ ದೂರ ಆಗ್ತಾ ಇರುವಂಥದ್ದು. ಇಲ್ಲಿ ಕೆಲವೊಬ್ಬರಿಗೆ ಆ ಸಂಬಂಧ ಏನು ದೂರ ಆಗ್ತಿದೆ, ಕೆಲವೊಬ್ಬರಿಗೆ ನಿಮ್ಮ ಜೀವನಕ್ಕೆ ಬದಲಾವಣೆ ತರ್ತಾ ಇದೆ, ಕೆಲವೊಬ್ಬರಿಗೆ ಅದು ನೀವು ಮಾಡ್ಕೊಂಡಿರೋಂಥ ತಪ್ಪು, ನಿಮ್ಮ ಒಂದು ಮಿಸ್ಟೇಕ್ಸಿಂದ ಇಲ್ಲಿ ಕೆಲವೊಬ್ಬರನ್ನ ಕಳ್ಕೊಳ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಅವಕಾಶಗಳು ಇತ್ತು ನಿಮಗೆ, ಆ ಒಂದು ಕೆಲಸ ಆಗಿರ್ಬೋದು ಅಥವಾ ನೀವು ಅನ್ಕೊಂಡಿರೋಂಥ ಕೆಲಸ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಉಳಿಸ್ಕೊಳ್ಳೋಕೆ ತುಂಬ ಅವಕಾಶಗಳಿತ್ತು, ಅದೆಲ್ಲದನ್ನು ನೀವು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ. ಫೈನಲ್ ಇವಾಗ ನಿಮಗೆ ಆ ಒಂದು ಓಕೆ, ಎಸ್, ಫೈನಲ್ ನಿಮಗೆ ಇವಾಗ ರಿಗ್ರೆಟ್ ಫೀಲ್ ಆಗುವಂತ ಒಂದು ಎನರ್ಜಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಮನಸ್ಸು ತುಂಬಾ ಸ್ಥಿಮಿತ ಕಳ್ಕೊಳ್ತಿದೆ, ಚಂಚಲ ಆಗ್ತಿದೆ ಮನಸ್ಸು ನಿಮಗಿಲ್ಲಿ. ಏನ್ ಮಾಡ್ಬೇಕು ಗೊಂದಲ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ. ಡೋಂಟ್ ವರಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಬೇಡಿಕೆಗಳೆಲ್ಲವೂ ನೆರವೇರುವಂತ ದಿನಗಳು ಹತ್ರ ಇದೆ. ಓಕೆ, ಕೆಲವೊಬ್ಬರಿಗೆ 1 month, ಕೆಲವೊಬ್ಬರಿಗೆ 3 months. ಓಕೆ, ಫ್ಯೂ ವೀಕ್ಸ್ ಚೇಂಜಸ್ನ ನೋಡ್ತೀರಾ. ಏನ್ ನೀವು ಕಷ್ಟ, ಇಲ್ಲಿ ಕೆಲವೊಬ್ರು ಕಣ್ಣೀರಲ್ಲೇ ಕೈ ತೊಳಿತಾ ಇರುವಂತ ದಿನಗಳು ಕೂಡ ಇದೆ ಇಲ್ಲಿ. ಆ ದಿನಗಳನ್ನು ಕೂಡ ನೀವು ನೋಡಿದಿರಾ. ಆ ದಿನಗಳು ಕೂಡ ಎಂಡ್ ಆಗುವಂತ ದಿನಗಳು ಇಲ್ಲಿ ಬರ್ತಾ ಇದೆ. ಆ ಕಣ್ಣೀರಲ್ಲಿ ಏನ್ ನೀವು ಕೈ ತೊಳಿತಾ ಇದ್ರಿ ಆ ದಿನಗಳು ಎಂಡ್ ಆಗ್ತಾ ಇದೆ. ಓಕೆ, ಇಲ್ಲಿ ಶಿವ ಭಕ್ತರಿರ್ಬೋದು, ಶಿವ ದೇವರನ್ನ ಪ್ರೀತಿ ಮಾಡೋರು, ಅಂದ್ರೆ ಶಿವ ದೇವರನ್ನ ತುಂಬಾ ಪೂಜಿಸುವಂಥದ್ದು. ಓಕೆ, ಸಾಯಿ ಬಾಬಾ ಅಥವಾ ದೇವಿ, ಓಕೆ, ರಾಯರ ಭಕ್ತರಿದ್ದೀರಾ ಇಲ್ಲಿ. ಓಕೆ, ನೋಡಿ, ನಿಮ್ಮ ಜೀವನದಲ್ಲಿ ತುಂಬಾ ಜನ ಇಲ್ಲಿ ಮೇಲಿನ ಮೇಲೆ ಒಂದೇ ವಿಷಯದಲ್ಲಿ ತುಂಬಾ ಪೆಟ್ಟು ತಿಂದಿದ್ದೀರಾ. ಓಕೆ, ಒಂದೇ ವ್ಯಕ್ತಿ, ಒಂದೇ ವಿಷಯದಿಂದ ನೀವು ಮನಸ್ಸಿಗೆ ತುಂಬಾನೇ ಮೇಲಿನ ಮೇಲೆ ಆಘಾತ ಆಗಿರುವಂಥದ್ದು, ಮೇಲಿನ ಮೇಲೆ ಒಂದೇ ವಿಷಯದಲ್ಲಿ ಪೆಟ್ಟು ತಿಂದಿರುವಂಥದ್ದು ಇಲ್ಲಿ ಕಾಣಿಸ್ತಿದೆ. ಅದೇನು ನೀವು ಅಷ್ಟೆಲ್ಲ ನೀವು ಅನುಭವಿಸಿದ್ದೀರಾ ನಿಮ್ಮ ಲೈಫಲ್ಲಿ, ಅದೆಲ್ಲದಕ್ಕೂ ಕೂಡ ಒಂದು ಲಾಸ್ಟ್ ಫೈನಲ್ ಸೊಲ್ಯೂಷನ್ ಅಂತ ಹೇಳಿ ನಿಮಗೆ ಸಿಗ್ತಾ ಇದೆ. ಇಲ್ಲಿ ಕೆಲವೊಬ್ರು ನಿಮ್ಮ ಲೈಫಲ್ಲಿ ಫೋರ್ಸ್ಫುಲಿ ಒಬ್ರು ಬಂದು ವ್ಯಕ್ತಿ ನಿಮ್ಮ ಲೈಫಾಗೆ ಬರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಫೋರ್ಸ್ಫುಲಿ ಆಗಿ ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಒಬ್ರು. ಓಕೆ, ನಿಮ್ಮಿಂದ ದೂರ ಆಗಿರುವಂಥ ವ್ಯಕ್ತಿ ರಿಟರ್ನ್ ಬರುವಂಥದ್ದಾಗಿರ್ಬೋದು ಅಥವಾ ಬೇರೆ ಒಂದು ವ್ಯಕ್ತಿನೂ ಆಗಿರ್ಬೋದು.
ಸಮಥಿಂಗ್ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವ್ಯಕ್ತಿಯಿಂದ ಜೀವನದಲ್ಲಿ ಬದಲಾವಣೆಗಳನ್ನ ನೀವು ನೋಡ್ತೀರಾ ಅಂತ ಹೇಳಿ ಚಾನಲೈಸ್ ಆಗ್ತಾ ಇದೆ. ದುಡ್ಡಿನ ವಿಷಯದಲ್ಲಿ ಸಹಾಯ ಮಾಡುವಂಥದ್ದು ಇರ್ಬೋದು, ದಿನಗಳಿರ್ಬೋದು. ಓಕೆ 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 ನಿಮ್ಮ ದುಡ್ಡಿನ ವಿಷಯದಲ್ಲಿ ಸಹಾಯ ಮಾಡಲಿಕ್ಕೆ ಅಂತಾನೆ, ಅಥವಾ ನೀವೀಗ ಏನು ದುಡ್ಡಿನ ವಿಷಯದಲ್ಲಿ ಕಷ್ಟಪಡ್ತಿದ್ದೀರಾ ಅಥವಾ ರಿಲೇಶನ್ಶಿಪ್ಪಲ್ಲಿ ಏನು ಕಷ್ಟಪಡ್ತಿದ್ದೀರಾ ಅದೆಲ್ಲದನ್ನು ಪರಿಹಾರ ಮಾಡಲಿಕ್ಕೆ ನಿಮಗೆ ಒಬ್ಬ ವ್ಯಕ್ತಿಯ ಸಹಾಯ ಸಿಗ್ತಾ ಇದೆ, ಒಂದು ಹಸ್ತ ಸಿಗ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ ಎಸ್, ಟ್ಯಾರೋ ಇಂದ ಏನು ಬರ್ತಿದೆ ಚೆಕ್ ಮಾಡೋಣ. ಓಕೆ, ಪೇಜ್ ಆಫ್ ಸಾರ್ಟ್ಸ್, ವಾವ್, ಏಸ್ ಆಫ್ ಪೆಂಟಿಕಲ್, Five of Pentacle, okay, Five of Swords, okay, the Hierophant, and Four of Swords. ನೋಡಿ, ಇಲ್ಲಿ ಫೈನಾನ್ಷಿಯಲಿ ನೀವು ತುಂಬ ಲೋ ಫೀಲ್ ಮಾಡ್ತಾ ಇದ್ರಿ. ಇಲ್ಲಿ ಫೈನಾನ್ಷಿಯಲಿ ನಿಮಗೆ ಒಬ್ಬರ ಹೆಲ್ಪ್ ಬೇಕಾಗಿದೆ. ಈಗಿನ ಕ್ಷಣದಲ್ಲಿ ನಿಮಗೆ ಫೈನಾನ್ಷಿಯಲಿ ಒಬ್ಬರ ಹೆಲ್ಪ್ ಖಂಡಿತವಾಗಿಯೂ ಬೇಕಾಗಿದೆ ಅಂತ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಆ ಒಂದು ಎನರ್ಜಿ ಪ್ರಕಾರ ನಿಮಗೆ ನೀವೇನು ಫೈನಾನ್ಷಿಯಲಿ ಹೆಲ್ಪ್ ಬೇಕು ಅಥವಾ ಫೈನಾನ್ಷಿಯಲಿ ನೀವೇನು ಲೋ ಫೀಲ್ ಮಾಡ್ತಿದ್ದೀರಾ ಅದಕ್ಕೆ ಒಬ್ಬರ ಸಹಾಯ ಅಂತೂ ಡೆಫಿನೆಟ್ಲಿ ಬರ್ತಿದೆ. ನೋಡಿ, ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಬರ್ತಿದೆ. ಓಕೆ, ದ ಲವರ್ ಕಾರ್ಡ್ ಕೂಡ ಬರ್ತಾ ಇದೆ. ನೋಡಿ, ಇಲ್ಲಿ ಒಂದು ಸಹಾಯ ಹಸ್ತ ಇರ್ಬೋದು, ಅಥವಾ ನಿಮ್ಮ ಇಷ್ಟಗಳಿಗೆ, ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಲಿಕ್ಕೆ ಒಂದು ವ್ಯಕ್ತಿಯ ಇಲ್ಲಿ ಆಗಮನ ಅಂತ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ. ನೋಡಿ, ಇಲ್ಲಿ ಏಸ್ ಆಫ್ ಪೆಂಟಿಕಲ್, ನೀವೇನು ಕೊಟ್ಟಿದ್ದೀರಾ ಹಣ ನಿಮ್ಮ ಲೈಫಿಗೆ, ನಿಮ್ಮ ಕೈಗೆ ವಾಪಸ್ ಸೇರುವಂಥದ್ದು. ಓಕೆ, ಏನು ಇಷ್ಟು ದಿನ ನಿಮಗೆ ಆಟ ಆಡಿಸ್ತಾ ಇದ್ರು ಫೈನಾನ್ಷಿಯಲಿ ವಿಷಯದಲ್ಲಿ ಅಥವಾ ಕೆಲಸದ ವಿಷಯದಲ್ಲಿ ನಿಮಗೆ ಏನು ಆಟ ಆಡಿಸ್ತಾ ಇದ್ರು, ಇಲ್ಲಿ ಕೆಲವೊಬ್ರು ಕೆಲಸದ ವಿಷಯದಲ್ಲಿ ದುಡ್ಡು ಕೊಟ್ಟುಬಿಟ್ಟು ನಿಮಗೆ ಕೆಲಸ ಸಿಗದೇನೆ ಇಲ್ಲಿ ಆಟ ಆಡಿಸ್ತಿರ್ಬೋದು. ಅಂದರೆ ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಡದೇ ಇರೋವಂಥದ್ದು, ಆ ಥರದ್ದು ನಿಮ್ಮ ಲೈಫಲ್ಲಿ ಇಲ್ಲಿ ನಡೆದಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಚಿಕ್ಕ ವಯಸ್ಸಿಂದನೂ ನಿಮ್ಮ ಲೈಫಲ್ಲಿ ನೀವು ಪ್ರಾಬ್ಲಮ್ಸ್ನ ನೋಡ್ತಿದ್ದೀರಾ, ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ಕೆಲವೊಬ್ರಿಗೆ ಇಲ್ಲಿ ಪೇರೆಂಟ್ಸಿಂದನೂ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದನೂ ನಿಮಗೆ ಸ್ವಲ್ಪ ಚೀಟ್ ಆಗಿರುವಂಥದ್ದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿದಾಗ ಕಸಿನ್ ಬ್ರದರ್ಸ್ ಇಂದ ನಿಮಗೆ ಹರ್ಟ್ ಆಗಿರೋದು ಅಥವಾ ಮೋಸ ಆಗಿರೋಂಥದ್ದು, ಅಥವಾ ಆಸ್ತಿ ವಿಚಾರದಲ್ಲಿ ಕೆಲವೊಬ್ರು ಇಲ್ಲಿ ಜಗಳ ಮಾಡ್ಕೊಂಡಿದ್ದೀರಾ ಅಥವಾ ಚೀಟ್ ಆಗಿರುವಂಥದ್ದು, ಆ ಥರದೆಲ್ಲ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನಿಮಗೆ, ನೀವು ಇಲ್ಲಿ ಯಾರಿಗೂ ಕೂಡ ಒಬ್ಬ ವ್ಯಕ್ತಿಗೆ ಮೋಸ ಮಾಡುವಂಥ ವ್ಯಕ್ತಿ ಅಲ್ಲ, ಅಥವಾ ಒಬ್ಬ ವ್ಯಕ್ತಿಗೆ ಹರ್ಟ್ ಮಾಡುವಂಥ ಮನಸ್ಥಿತಿ ನಿಮಗಿಲ್ಲ. ಇಲ್ಲಿ ನೀವು ನಿಮಗೂ ಒಳ್ಳೇದಾಗಬೇಕು, ಬೇರೆಯವರಿಗೂ ಒಳ್ಳೇದಾಗಬೇಕು, ಆ ಥರ ನಿಮ್ಮ ಮನಸ್ಥಿತಿ. ನೋಡಿ, ಇಲ್ಲಿ ದೇವ್ರ ಹತ್ರ ತುಂಬ ಪ್ರೇ ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ತುಂಬ ಖುಷಿ ಕ್ಷಣಗಳು ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಬಟ್ ನಿಮಗೇನಾಗಿದೆ ಈಗ ಕರೆಂಟ್ ಸಿಚುವೇಶನ್ ಏನಿದೆ ನಿಮ್ಮ ಲೈಫಲ್ಲಿ, ಅದ್ರ ಮೇಲೆ ತುಂಬ ನೀವು ಆತಂಕ ಪಡ್ಕೊಂಡಿದ್ದೀರಾ, ಭಯ ಪಟ್ಟಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಫೈನಾನ್ಷಿಯಲಿ ನೋಡಿ, ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ತುಂಬ ಲೋ ಎನರ್ಜಿ ಇದೆ. ಬಟ್ ಆ ಲೋ ಎನರ್ಜಿ ಅಥವಾ ನೀವು ಫೈನಾನ್ಷಿಯಲಿ ಏನು ನೀವು ಲೋ ಫೀಲ್ ಮಾಡ್ತಿದ್ರೆ ಅದನ್ನ ಒಂದು ಹೈ ಫೀಲ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇಂದ ನಿಮ್ಮನ್ನ ಎತ್ಕೊಂಡ್ಬರ್ಲಿಕ್ಕೆ ಅಥವಾ ನಿಮ್ಮ ಕೈ ಹಿಡಿಲಿಕ್ಕೆ ಡೆಫಿನೆಟ್ಲಿ ಒಂದು ಸಹಾಯ ಹಸ್ತ ಸಿಗ್ತಾ ಇದೆ. ಇಲ್ಲಿ ಕೆಲವೊಬ್ರು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಪ್ರೇ ಮಾಡ್ತಿದ್ದೀರಾ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ಅಥವಾ ಆಲ್ರೆಡಿ ಅವರಿಗೆ ಯಾವುದೋ ಒಂದು ಪರ್ಸನ್ ಅಂದ್ರೆ ಮದುವೆಗೆ ಅಥವಾ ಎಂಗೇಜ್ಮೆಂಟ್ ಆಗಿರುವಂಥದ್ದು ಸಮಥಿಂಗ್. ಇಲ್ಲಿ ರಿಗ್ರೆಟ್ ಫೀಲ್. ಓಕೆ, ನಿಮ್ಮ ಪರ್ಸನ್ಗೆ ರಿಗ್ರೆಟ್ ಫೀಲ್ ಅಂತೂ ಡೆಫಿನೆಟ್ಲಿ ಇಲ್ಲಿ ಆಗ್ತಾ ಇದೆ. ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ. ದ ಫೂಲ್ ಕಾರ್ಡ್ ಕೂಡ ಬರ್ತಿದೆ ನೋಡಿ ಇಲ್ಲಿ. ಓಕೆ, 1 by 1 ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಮೆಸೇಜ್ ಕೂಡ ಬರ್ತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ. ಓಕೆ, ಸ್ವಲ್ಪ ನಿಮ್ಮ ಪರ್ಸನ್ ಡೇಂಜರ್ ಇರುವಂಥದ್ದು, ಅಥವಾ ಸ್ವಲ್ಪ ನಿಮ್ಮ ಪ್ರಾಬ್ಲಮ್ ಅಂದರೆ ನಿಮ್ಮ ಪರ್ಸನ್ ಇಂದ ಪ್ರಾಬ್ಲಮ್ ಆಗುವಂಥದ್ದು, ಅನಾವಶ್ಯಕ ನೀವು ಅವ್ರನ್ನ ತುಂಬ ಟ್ರಸ್ಟ್ ಮಾಡ್ತಿದ್ದೀರಾ ಅಥವಾ ಓವರ್ ಟ್ರಸ್ಟ್ ಮಾಡ್ತಿದ್ದೀರಾ ಅವ್ರನ್ನ. ಟ್ರಸ್ಟ್ ಮಾಡಿಬಿಟ್ಟು ನೀವು ಆಮೇಲೆ ರಿಗ್ರೆಟ್ ಫೀಲ್ ಮಾಡ್ತೀರಾ. ಸೊ ಹಾಗಾಗಿ ಬಿ ಕೇರ್ಫುಲ್ ಅಂತೇಳಿ ಮೆಸೇಜ್ ಕೂಡ ಬರ್ತಾ ಇದೆ ನಿಮಗೆ. ಬಟ್ ಫೈನ್, ಏನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಿದೆ, ನಿಮ್ಮ ಪರ್ಸನ್ ನಿಮ್ಗಿಂತ ತುಂಬ ಏಜಲ್ಲಿ ಕಡಿಮೆ, ಅಂದರೆ ಏನು ಸಣ್ಣ ಏಜಿನವ್ರು, ನಿಮ್ಗಿಂತ ಸಣ್ಣ ಏಜಿನವ್ರು ಅಂತೇಳಿ ಕಾಣಿಸ್ತಾ ಇದೆ. ಬಟ್ ಅವರು ಇವಾಗಿನ ಕರೆಂಟ್ ಎನರ್ಜಿ ನೋಡಿದ್ರೆ ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ.
ಇಗ್ನೋರ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಇಲ್ಲಿ ಬೇರೊಬ್ರು ಇಗ್ನೋರ್ ಮಾಡಿಸ್ತಾ ಇದ್ದಾರೆ. ದ ಹೆರೋಫೆಂಟ್ ಕೂಡ ಇಲ್ಲಿ ಬರ್ತಿದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ ಬೇರೆಯವ್ರ ಕಂಟ್ರೋಲಲ್ಲೂ ಇರ್ಬೋದು. ಅವ್ರ ಕಂಟ್ರೋಲಲ್ಲಿ ಇದ್ದು ಅವ್ರು ಹೇಳಿದಾಗೆ ಕೇಳೋ ಹಾಗೆ ಪರಿಸ್ಥಿತಿ ನಿಮ್ಮ ಪರ್ಸನ್ಗೆ ಇರ್ಬೋದು ಈಗ ಕರೆಂಟ್ ಎನರ್ಜಿ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಏನೇ ಆದ್ರೂ ಕೂಡ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ ರೀಸ್ಟಾರ್ಟ್ ಅಂತೂ ಇದೆ. ನಿಮ್ಮ ಪರ್ಸನ್ ಬಗ್ಗೆ ನೀವು ಇಲ್ಲಿ ಕೆಲವೊಬ್ರು ಡೌಟ್ ಪಡ್ತಿರ್ಬೋದು, ಅಥವಾ ಏನು ಟ್ರೂ ಲವ್ ಮಾಡ್ತಾರೋ ಇಲ್ವೋ ಆ ಥರದೆಲ್ಲ ನೀವು ಡೌಟ್ ಪಡ್ತಿರ್ಬೋದು ನಿಮ್ಮ ಪರ್ಸನ್ ಮೇಲೆ. ಡೋಂಟ್ ವರಿ, ಅವ್ರು ನಿಮ್ಮನ್ನ ತುಂಬಾ ಟ್ರೂ ಲವ್ನೇ ಮಾಡ್ತಿದ್ರೆ, ನಿಯತ್ತಾಗಿ ಇದ್ದಾರೆ ನಿಮ್ಮ ಪ್ರೀತಿ ವಿಷಯದಲ್ಲಿ. ಓಕೆ, ಬಟ್ ಇಲ್ಲಿ ನೋಡಿ, ಇಲ್ಲಿ ನ್ಯೂ ಬಿಗಿನಿಂಗ್ ಸೂರ್ಯ, ಇಲ್ಲೂ ಕೂಡ ಸೂರ್ಯ ಇದೆ. ಆ್ಯಂಡ್ ಎಸ್, ಏಸ್ ಆಫ್ ಪೆಂಟಿಕಲ್, ನ್ಯೂ ಬಿಗಿನಿಂಗ್ ರೀಸ್ಟಾರ್ಟ್ ಅಂತೂ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ. ಸಮಥಿಂಗ್ ನೀವೇನು ದೇವ್ರ ಹತ್ರ ಪ್ರೇ ಮಾಡ್ತಿದ್ದೀರಾ ನೋಡಿ, ತುಂಬ ಜನ ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ದೀರಾ. ಆ ನೀವು ಏನು ಪ್ರಾರ್ಥನೆ ಮಾಡಿದ್ದೀರಾ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥ ದಿನ ಅಂತೂ ಹತ್ರ ಬರ್ತಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ರಿಗೆ ಹೇಳಿದೆ ಅಲ್ವಾ, ಒಂದು 6 ಮಂತ್, 3 ಮಂತ್, 4 ಮಂತ್, 1 ಮಂತ್, ಒಂದು ಫ್ಯೂ ವೀಕ್ಸಲ್ಲಿ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ನೋಡ್ತೀರಾ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ನಿಮ್ಮ ಇಷ್ಟಾರ್ಥಗಳು ನೆರವೇರುವಂಥ ದಿನಗಳು ಹತ್ರ ಬರ್ತಿದೆ. ಓಕೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಒಂದು ಹ್ಯಾಪಿ ರಿಲೇಶನ್ಶಿಪ್ ಅನ್ನ ಲೀಡ್ ಮಾಡ್ತೀರಾ. ಅಂಡ್ ಪಾಸಿಟಿವ್ ವೈಬ್ಸ್ ಕೂಡ ಇದೆ ಇಲ್ಲಿ. ಡೋಂಟ್ ವರಿ, ಬಿ ಪಾಸಿಟಿವ್. ಅಂಡ್ ನಿಮ್ಮ ಲೈಫಲ್ಲಿ ಎಲ್ಲ ಕೂಡ ಬದಲಾವಣೆಗಳು ಆಗ್ತಾ ಇದೆ, ಬದಲಾವಣೆ ದಿನಗಳು ಹತ್ರ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.